ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಅಹಿಂದ ಒಕ್ಕೂಟದಿಂದ ಸಿಎಂ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಸಿಎಂ ಆಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಐತಿಹಾಸಿಕ ಕ್ಷಣವನ್ನು ಆಚರಣೆ ಮಾಡಲಾಗುವುದು ಎಂದು ಅಹಿಂದ ಒಕ್ಕೂಟದ ಮುಖಂಡರು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಅಹಿಂದ ಒಕ್ಕೂಟದಿಂದ ಸಿಎಂ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಸಿಎಂ ಆಗಿರುವ ಹಿನ್ನೆಲೆಯಲ್ಲಿ ವಿಶೇಷ ಐತಿಹಾಸಿಕ ಕ್ಷಣವನ್ನು ಆಚರಣೆ ಮಾಡಲಾಗುವುದು ಎಂದು ಮುಖಂಡರಾದ ಸಚಿನ್ ಹಾಗೂ ಅನಿಲ್ ದೊಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಜನವರಿ 6ರಂದು ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ಈ ಕಾರ್ಯಕ್ರಮ ನಡೆಯುವುದು ಎಂದು ತಿಳಿಸಿದ್ದಾರೆ. 1/2026ರಂದು ಸನ್ಮಾನ್ಯ ಶ್ರೀ ರಾಜ್ಯ ಕಂಡ ಧೀಮಂತ ನಾಯಕರು, ದೀನದಲಿತರ ಆಶಾಕಿರಣ ಆದಂಥ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಂಥ ಸಿದ್ದರಾಮಯ್ಯ ಸಾಹೇಬರ ಏನು ಹಿಂದೆ ಆಡಳಿತ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸು ಅವರ ಮುಖ್ಯಮಂತ್ರಿಯ ಅವಧಿಯಲ್ಲಿ ಒಳ್ಳೆ ಸುದೀರ್ಘವಾಗಿ ಒಳ್ಳೆಯ ಆಡಳಿತವನ್ನು ಕೊಟ್ಟಿರ್ತಾರೆ. 2ನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಆಡಳಿತವನ್ನು 2ನೇ ಮುಖ್ಯಮಂತ್ರಿಯಲ್ಲಿ ಒಳ್ಳೆಯ ಸ್ಥಾನವನ್ನು, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಳ್ಳೆ ಕಾರ್ಯಗಳನ್ನು ಮಾಡಿರ್ತಾರೆ. ಹೀಗಾಗಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಇಡೀ ನಮ್ಮ ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರುಗಳು ಬಂದು ದಿನಾಂಕ 6 ಬೆಳಗ್ಗೆ 10 ಗಂಟೆಗೆ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಸಿದ್ದರಾಮಯ್ಯ ಅವರಿಗೆ ಇನ್ನೂ ಹೆಚ್ಚಿನ ಆನೆಬಲ ನೀಡಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹತ್ತಿರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು CM ಅವಧಿಯನ್ನು ದೇವರಾಜ ಅರಸೋಕ್ಕಿಂತ ಅವಧಿ ಅವರಿಗೆ ಇದು ಮಾಡಿ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲ ಅಹಿಂದ ಒಕ್ಕೂಟ ಹಾಗೂ ಎಲ್ಲ ನಮ್ಮ ದಲಿತ ಸಂಘಟನೆ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಕ್ಷೇತ್ರದ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯದಾಗ 2ನೇ CM ಇಡೀ ರಾಜ್ಯದಾಗೆ ಫಸ್ಟ್ 6ನೇ ತಾರೀಕು ಅವ್ರದ್ದು ಎಕ್ಸ್ಟ್ರಾ ಒಂದು ದಿವಸ ಇಲ್ಲ ಸರ್. ಮುಖ್ಯಮಂತ್ರಿಯವರ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ದಾಪುಗಾಲಿಕ್ತಾ ಇದ್ದಾರೆ 6ನೇ ತಾರೀಕು. ಆ ಕಾರಣಕ್ಕಾಗಿ ಅಹಿಂದ ವತಿಯಿಂದ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೆವು. ಆ ದಿವಸ ಎಲ್ಲ ಅಹಿಂದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಭಾಗಿಯಾಗಬೇಕಂತ ಅಂದ್ಕೊಂಡಿದ್ದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ದೀರ್ಘಾವಧಿ CM ಅನ್ನು ಮುಂದುವರಿಸಲಿದ್ದಾರೆ. ಆದ ಕಾರಣ ಡಿ ದೇವರಾಜ ಅರಸು ಹಿಂದುಳಿದ ನಾಯಕ, ನಮ್ಮ ಸಮಾಜದ ಒಬ್ಬ ಧೀಮಂತ ನಾಯಕರು. ಅವರು ಕೂಡ ಸುಮಾರು ವರ್ಷದಿಂದ 7 ವರ್ಷ ಕಂಟಿನ್ಯೂ ಅವರು CM ದೀರ್ಘಾವಧಿ ಕರ್ನಾಟಕ ರಾಜ್ಯ ಕೂಟದಲ್ಲಿ ಅವರು ಸೇರಿದ್ದಾರೆ. ಆಗ ಅವ್ರದ್ದು ಕರ್ನಾಟಕ CM ಅವ್ರದ್ದು ಪೂರ್ಣಾವಧಿ ಮುಗಿದು ಇವರು 2 ದಿನ ದಾಪುಗಾಲು, ಅದೇ ದಿನ 2 ದಿನ, ಒಂದೇ ದಿನ 2, 3, 4 ದಿನ ಕಂಟಿನ್ಯೂ ದೀರ್ಘಾವಧಿ ಅವ್ರಿಗಿಂತ 1, 2, 3 ದಿನ ಹೆಚ್ಚಿಗೆ ಆಚರಣೆ CM ಪೂರ್ಣಾವಧಿ CM ಅವ್ರದ್ದು ದೀರ್ಘಾವಧಿ ಅವ್ರದ್ದೊಂದು ಸಂಭ್ರಮಣೆ ಮಾಡ್ತಾಯಿದ್ದೀವಿ. ಬರುತ್ತಾ 6ನೇ ತಾರೀಕು. ಹಾಗಾಗಿ ಎಲ್ಲರೂ ನಮ್ಮ ಅಹಿಂದ ಒಕ್ಕೂಟ ಕಡೆದು ಸಿದ್ದರಾಮಯ್ಯ ಅಭಿಮಾನಿ ಬಳಗ ನಾವು ಎಲ್ಲರೂ ಬರಬೇಕಂತೇಳಿ ವಿನಂತಿ. ಅಂಬೇಡ್ಕರ್ ಸರ್ಕಲಲ್ಲಿ 6ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಹಿಂದ ಒಕ್ಕೂಟ ಕಡೆದು ಅದು ಸಿದ್ದರಾಮಯ್ಯ ಅಭಿಮಾನಿ ಬಳಗ ಮುನಾಬಾದು. ಹಾಗಾಗಿ ಎಲ್ಲ ಮುನಾಬಾದ್ ತಾಲೂಕಿನ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಪೂರ ಬರಬೇಕಂತೇಳಿ ಕಾರ್ಯಕ್ರಮವನ್ನು ಪ್ರಸಾದವನ್ನು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮಗೆ ಸಚಿನ್. ಈ ಸುದ್ದಿಗೋಷ್ಠಿಯಲ್ಲಿ ಸಚಿನ್ ಕಲ್ಲೂರ್, ಅಶೋಕ್ ಚಳಕಾಪುರೆ, ಅನಿಲ್ ದೊಡ್ಡಿ, ಶಿವಾನಂದ್ ಹುಣಸಿಗೇರ, ರಾಹುಲ್ ಉದ್ದಾ, ಸುರೇಶ್ ಡಾಂಗೆ, ಸಂತೋಷ್ ಅತಿವಾಳ್, ಉಮೇಶ್, ಉದಯ್ ಕುಮಾರ್ ವಾರಾದ್ ಹಾಜರಿದ್ದರು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮನಾಬಾದ್.